ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ. ಕರ್ನಾಟಕಕ್ಕಾಗಿ 3 ದಿನದ ಉಪವಾಸ ಪ್ರಾರ್ಥನೆ. ಹಲವಾರು ಜಿಲ್ಲೆಗಳು, ಲೆಕ್ಕವಿಲ್ಲದಷ್ಟು ಹಳ್ಳಿಗಳು ಮತ್ತು ರಕ್ಷಣೆಯ ಅವಶ್ಯವಿರುವ 6.5 ಕೋಟಿಗಿಂತ ಹೆಚ್ಚು ಆತ್ಮಗಳು ಇರುವಂತ ಕರ್ನಾಟಕ ರಾಜ್ಯಕ್ಕಾಗಿ ಪೌಳಿಯ ಒಡಕಿನಲ್ಲಿ ನಿಂತು ನಾವು ಪ್ರಾರ್ಥಿಸುವಾಗ ನಮ್ಮೊಂದಿಗೆ ಸೇರಿಕೊಳ್ಳಿರಿ. 31 ಜಿಲ್ಲೆಗಳು, 224 ಕ್ಷೇತ್ರಗಳು ಒಳಗೊಂಡಂತ ಕರ್ನಾಟಕ ಕಲಾಚಾರ, ಪಾರಂಪರ್ಯ ಮತ್ತು ಅವಕಾಶಗಳು ಇರುವಂತ ನೆಲ. ಆದರೆ ನಮ್ಮ ವಿಜ್ಞಾಪನೆ, ಪ್ರಾರ್ಥನೆ ಅವಶ್ಯವಿರುವ ನೆಲ. ಎಸೆಕಿಯೇಲ 22:30 ದೇವರ ವಾಕ್ಯವು ಹೇಳುವ ಪ್ರಕಾರ, ಪೌಳಿಯ ಹುಡುಕಿನಲ್ಲಿ ನಿಲ್ಲುವಂತ ಒಬ್ಬನನ್ನು ನಾನು ಹುಡುಕಿದೆನು. ಈ ದಿನ ಆ ಕರೆಗೆ ನಾವು ಕಿವಿಗೊಟ್ಟಿದ್ದೇವೆ. ಏಪ್ರಿಲ್ 14, 15, 16ರಂದು ಹೃದಯಪೂರ್ವಕ ಪ್ರಾರ್ಥನೆಗಳು, ಆರಾಧನೆಗಳು, ದೇವರ ವಾಕ್ಯದಲ್ಲಿ ಬೇರೂರಿರುವ ಬಲವಾದ ದೇವರ ಸಂದೇಶಗಳ ಮೂಲಕ ಯೇಸುವಿನ ಪ್ರೀತಿಯಿಂದ ಕರ್ನಾಟಕ ಬದಲಾಗುವುದನ್ನು ಕಾಣೋಣ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9686444722, 9742088223, 9686236323. ಸ್ಥಳ ವಿಕ್ಟರಿ ಚಿಲ್ಡ್ರನ್ ಹೋಮ್, ಸಾಸಲು, ದೊಡ್ಡಬಳ್ಳಾಪುರ ತಾಲೂಕು, ಬೆಂಗಳೂರು ಗ್ರಾಮಾಂತರ. ಯೇಸು ಕೈಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನ ಮಾಡ್ತೇನೆ. ಯೂದನು ಏಕೆ ಸೈತಾನಿಂದ ಉಪಯೋಗಿಸಲ್ಪಟ್ಟನು? ಇವತ್ತು ಆ ಪ್ರಶ್ನೆ ನೋಡೋಣ. ಯೂದ ಶಿಷ್ಯ ಆಗಿದ್ದ, ಆದರೆ ಅವನು ಯಾಕೆ ಸೈತಾನಿಂದ ಉಪಯೋಗಿಸಲ್ಪಟ್ಟ ಎಂಬುದಾಗಿ ನಾವು ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರ, ಏಕೆಂದ್ರೆ ಯೂದ ಬಾಗಿಲನ್ನ ತೆರೆದು ಸೈತಾನ್ ಕೊಟ್ಟಂತ ಆಲೋಚನೆಯನ್ನ ಅವನು ಸೆರೆಯಾಗಿ ಹಿಡಿಲಿಲ್ಲ. ಹೀಗಾಗಿ ಯೂದನು ಸೈತಾನ್ ಕೈನಲ್ಲಿ ಉಪಕರಣವಾಗ್ತಾನೆ. ಈಗ ಪ್ರಿಯರೇ, ಆಲೋಚನೆಗಳು ನಮಗೆ ಬರುತ್ತೆ, ಯಾರು ಅದನ್ನ ತಡೆ ಮಾಡೋಕ್ಕಾಗಲ್ಲ. ಆದರೆ ಆ ಆಲೋಚನೆ ನಮ್ಮ ಮೆದುಳಿನಲ್ಲಿ ಕುಳಿತುಕೊಂಡು ಕಡೆಗೆ ನಮ್ಮ ಹೃದಯದಲ್ಲಿ ಬರಬಾರ್ದು. ನಾವು ಆಕಾಶದ ಮೇಲೆ ಹಾರಾಡುವಂಥ ಪಕ್ಷಿಗಳನ್ನ ಹೊಡೆಯಕ್ಕಾಗಲ್ಲ, ಆದರೆ ಒಂದು ಪಕ್ಷಿ ನಮ್ಮ ತಲೆ ಮೇಲೆ ಬಂದು ಗೂಡನ್ನ ಕಟ್ಟೋದನ್ನ ನೀನು ನಿಲ್ಲಿಸ್ಬೋದು. ಅದೇ ತರ ಸೈತಾನು ಯೂದನಿಗೆ ಆಲೋಚನೆ ಕೊಟ್ಟಾಗ ಅವನು ಅದನ್ನ ಸೆರೆ ಹಿಡಿದು ನನಗೆ ಬೇಡ ಅನ್ಬೇಕಾಯ್ತು. ಆದ್ರೆ ಅವನೇನ್ ಮಾಡ್ತಾನೆ, ಅದನ್ನ ಹೃದಯದೊಳಗೆ ತಗೊಳ್ತಾನೆ, ಸೆರೆ ಹಿಡಿಲಿಲ್ಲ. ಅದೇ ಅವನು ಸೈತಾನ್ ಅವನ ಜೀವಮಾನದಲ್ಲಿ ಕ್ರಿಯೆ ಮಾಡಕ್ಕೆ, ಅವನನ್ನು ಉಪಯೋಗಿಸಕ್ಕೆ ಬಾಗಿಲು ತೆರೆದಂತ ಒಂದು ಕಾರಣ. ಆದ್ರಿಂದ ಪ್ರಿಯರೇ, ದೇವರ ಮಕ್ಕಳೇ, ಸೈತಾನ್ ಈ ರೀತಿ ಆಲೋಚನೆಗಳು ತರುವುದಕ್ಕೆ ಆರಂಭದಲ್ಲಿಯೇ ನಾವು ಅವನ ಆಲೋಚನೆಗಳನ್ನ ಬಡಿಬೇಕು, ಸೆರೆ ಹಿಡಿಬೇಕು. ನಮ್ಮ ಕುಟುಂಬಗಳಲ್ಲಿ, ಸಭೆಗಳಲ್ಲಿ, ಕೆಲಸಗಳಲ್ಲಿ, ವ್ಯಾಪಾರಗಳಲ್ಲಿ ಈ ತರದ ಸನ್ನಿವೇಶಗಳನ್ನ ಸೈತಾನ್ ತರ್ತಾನೆ. ಆಗ ಅಂತ ವಿಭಜನೆಗಳನ್ನ ತರುವಾಗ ಅಂತ ಆಲೋಚನೆಯನ್ನು ಏನ್ ಮಾಡ್ಬೇಕು, ತಕ್ಷಣವೇ ನೀನು ಕಟ್ಟಿ ಹಾಕ್ಬೇಕು. ಸರಿ, ಯೂದನ ಜೀವಿತದ ಉದಾಹರಣೆಯಿಂದ ನಾವು ಒಂದು ಪಾಠವನ್ನ ಕಲಿತೀವಿ. ಏನ್ ಪಾಠ ಅದು? ಮತ್ತೆ ಇದರಲ್ಲೂ ಸಹ ಈ ಒಂದು ಸನ್ನಿವೇಶದಲ್ಲಿ ಯೂದ ಯೇಸುಸ್ವಾಮಿನ ಹಿಡ್ಕೊಟ್ನಲ್ಲ, ದ್ರೋಹಿಯಾಗಿ, ಸ್ನೇಹಿತ ದ್ರೋಹಿಯಾಗಿ ಮಾರ್ಪಟ್ನಲ್ಲ, ಯೇಸುವಿನಿಂದಲೂ ನಾವು ಒಂದು ಪಾಠವನ್ನ ಕಲಿಬಹುದು. ಏನದು? ಯೂದ ಈ ರೀತಿ ಮಾಡ್ತಾನೆ ಎಂಬುದಾಗಿ ಯೇಸುಸ್ವಾಮಿಗೆ ಗೊತ್ತಿದ್ರು ಸಹ ಯೇಸು ಅವನನ್ನ ಸ್ನೇಹಿತನೇ ಎಂದು ಕರೀತಾನೆ. ನಾವು ಈ ರೀತಿ ಮತ್ತೊಬ್ಬರನ್ನ ಕ್ಷಮಿಸುವ ಹಾಗೆ ಈ ಕ್ಷಮೆ ಮರಣ ದಿನದಲ್ಲಿ ಮಾಡೋಣ. ಇದು ಪಾಠ, ಸರಿನಾ?
ಯೂದ ಈ ರೀತಿ ಮಾಡ್ತಾನೆ ಎಂಬುದಾಗಿ ಆ ಕ್ಷಣದಲ್ಲಿ ಯೇಸುಸ್ವಾಮಿಗೆ ಗೊತ್ತಿದ್ರು ಸಹ ಯೇಸುಸ್ವಾಮಿ ಅವನಿಗೆ ಸ್ನೇಹಿತನೇ, ನೀನ್ ಏನ್ ಮಾಡ್ಬೇಕು ಅದನ್ನ ಬೇಗ ಮಾಡು ಎಂಬುದಾಗಿ ಅವನು ಹೇಳ್ತಾನೆ. ದಟ್ ಮೀನ್ಸ್ ದಟ್ ಈಸ್ ಗಾಡ್ಲಿ ನೇಚರ್. ಅದು ದೇವರ ಒಂದು ಸ್ವಭಾವ. ಆ ಸ್ವಭಾವ ದೇವರು ನಮಗೆ ಕೊಡು ಅಂತ ಕೇಳಿ. ನಂಗೆ ಗೊತ್ತಿಲ್ಲ, ಸಂಬಂಧಗಳಲ್ಲಿ, ರಿಲೇಶನ್ಶಿಪ್ಗಳಲ್ಲಿ ನೀವು ಕೆಲವರ ಹತ್ರ ಮಾತಾಡದೇ ಇರ್ಬೋದು, ಎಲ್ಲ ಹಾಳಾಗಿರ್ಬೋದು, ಮತ್ತೆ ನುಚ್ಚು ನೂರಾಗಿರ್ಬೋದು, ಸಂಬಂಧಗಳು ಒಡೆದಿರ್ಬೋದು. ಪ್ರಿಯ ದೇವರ ಮಕ್ಕಳೇ, ಇವತ್ತು ಆ ಕ್ಷಮೆ ನಾವು ದೇವರನ್ನ ಬೇಡ್ಕೊಳ್ಳೋಣ. ಸರಿನಾ? ಪ್ರಾರ್ಥನೆ ಮಾಡೋಣವಾ? ಪರಮ ಪ್ರೀತಿಯುಳ್ಳ ತಂದೆ ದೇವರು, ಇವತ್ತು ಕೆಲವರು ಕ್ಷಮಿಸುವುದಕ್ಕೆ ಆಗದೇ ಇರುವಂತಹ ಸನ್ನಿವೇಶಗಳು ಅವರ ಜೀವಮಾನದಲ್ಲಿ, ಕುಟುಂಬದಲ್ಲಿ, ವ್ಯಾಪಾರಗಳಲ್ಲಿ, ಕೆಲಸದಲ್ಲಿ ನಡೆದಿರಬಹುದು. ಆದರೆ ಇವತ್ತು ನೀವು ಯಾವ ರೀತಿ ಯೂದ ಇಷ್ಟೆಲ್ಲ ಮಾಡಿದ್ರು ಅವನನ್ನ ಸ್ನೇಹಿತನೇ ಎಂಬುದಾಗಿ ಕರೆದಂತ ದೇವರೇ, ನಮ್ಮೆಲ್ಲರಿಗೂ ಆ ಕೃಪೆ ಕೊಡು ಅಪ್ಪ. ತಂದೆಯಾದವರೇ, ನಮ್ಮೆಲ್ಲರಿಗೂ ಆ ರೀತಿ ಹೃದಯವನ್ನ ನೀನು ದಯಪಾಲಿಸು. ಆ ರೀತಿ ನೀನು ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ, ಆಮೇನ್. ಗಾಡ್ ಬ್ಲೆಸ್ ಯು. ಯೇಸು ನಿಮ್ಮನ್ನು ಕೈ ಬಿಡ. ಪಾತ್ರದಲ್ಲಿ ಇರುವಾಗಲೂ ನೀನು ಪಾಯಪಟ್ಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ಹೋದರು ಮೇಲೆ ಸ್ವರ್ಗದೋಳು ಬಾದಲಾಗದು. ಅಲ್ಲಿಂದೇಸು ಸ್ವಾಮಿ ಬಾರುವಾತನು ನನ್ನ ಬಿಡಲಾರ, ನನ್ನನ್ನು ಕೈ ಬಿಡಲು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದ
ಸ್ವಾಮಿ ಇದ್ದಾನೆ. ಬಾಲವಾಗಿ ನಿಂತು ಹರ್ಷಗೊಳ್ಳುವೆ. ಸ್ವಾಮಿ ನೀಡಲಾರ, ಸ್ವಾಮಿ ನನ್ನ ಕೈ ಬಿಡನು. ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ, ತಾ ಹೇಳಿದನಲ್ಲವೇ.